ನನ್ನ ಹೆಸರು ಸೋನು ಅಂತ. ನಾನು 3 years ಬ್ಯಾಕ್ ಮ್ಯಾಮ್ ಸ್ಟೂಡೆಂಟ್ ಆಗಿದ್ದೆ. ಮೇಕಪ್ ಕೋರ್ಸ್ ಕಲಿತೆ. ಅದಾದಮೇಲೆ ಮೇಕಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. when I was 20 ಅಲ್ಲಿ ನಾನು ಮೇಕಪ್ ಫೀಲ್ಡ್ ಚೂಸ್ ಮಾಡಿ ಮೇಕಪ್ ಮಾಡ್ತಾ ಇದ್ದೆ. ಅವಾಗ ಜಸ್ಟ್ ಡಿಗ್ರಿ ಮುಗಿದಿದ್ದಷ್ಟೇ. ಸೊ ಅದು ಮಾಡಿಕೊಂಡು ಆಮೇಲೆ MCA ಮಾಡಿಕೊಂಡೆ. ಇವಾಗೂ ಮೇಕಪ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಹೆಂಗೆ ನಾನು ಇವಾಗ ಮೇಕಪ್ ಈ ಕೋರ್ಸ್ ಮುಗಿದ ತಕ್ಷಣ ನೀವು ಫುಲ್ ಮೇಕಪ್ ಆರ್ಟಿಸ್ಟ್ ಆಗಿಬಿಟ್ಟೆ ಎಲ್ಲ ಬಂದ್ಬಿಡ್ತು ಅಂತ ಅಂದ್ಕೊಂಡ್ರೆ ಅದು ತಪ್ಪು. ಅವರು ಮ್ಯಾಮ್ ಇಂಟರ್ನ್ಶಿಪ್ ಆಪರ್ಚುನಿಟಿ ಕೊಡ್ತಾರೆ. ಅಲ್ಲಿ ಹೋಗಿ ನೀವು ವರ್ಕ್ ಮಾಡಿ ಫಸ್ಟು ನಿಮಗೆ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಆಗಬೇಕು. ಅವಾಗ ಮಾತ್ರ ಆಗೋಕ್ಕೆ ಸಾಧ್ಯ. ನೀವು ಈಗ ಬರೀ ಒಂದು 1 ಮಂತಲ್ಲಿ ಎಲ್ಲ ಕಲ್ತ್ಕೊಂಡ್ಬಿಟ್ಟೆ ಅಂದ್ಕೊಂಡ್ರೆ ಅದು ಆಗಲ್ಲ. ನೀವು ಕ್ಲೈಂಟ್ಸ್ ಜೊತೆ ರಿಯಲ್ ಹೆಂಗೆ ಡೀಲ್ ಮಾಡ್ತೀರಾ ಅಂತ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಜಸ್ಟ್ ನಿಮ್ಮ ಕಲೀಗ್ ನಾನು ಕರ್ಕೊಂಡ್ಬಂದು ಅವ್ರನ್ನ ಮೇಕಪ್ ಮಾಡಿಬಿಡ್ತೀರಾ, ನಿಮ್ಗೆ ಅಷ್ಟು ಗೊತ್ತಾಗಲ್ಲ. ರಿಯಲ್ ಆಗಿ ಬ್ರೈಡ್ಸ್ ಮೇಲೆ ಮಾಡಿದಾಗೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗೋದು. ಹೇಗೆ ಟ್ರೀಟ್ ಮಾಡ್ತಾರೆ ನೀವು ಹೇಗೆ ಅವ್ರನ್ನ ಟ್ರೀಟ್ ಮಾಡಬೇಕು, ಹೆಂಗೆ ಇರ್ತಾರೆ, ಏನು ಮಾತಾಡ್ತಾರೆ. ಸೊ ಎಲ್ಲ ಪ್ರತಿಯೊಂದು ಗೊತ್ತಾಗುತ್ತೆ. ಫಸ್ಟು ನೀವು ಮ್ಯಾಮ್ ಜೊತೆ ಹೋಗಿ ಇಂಟರ್ನ್ಶಿಪ್ ಮಾಡಿ ಗೊತ್ತಾಗುತ್ತೆ. ನಿಮಗೆ ಆರ್ಡರ್ಸ್ ಇಲ್ಲ ಅಂದ್ರೂ ಅವ್ರ ಕೆಲಸ ಕೊಡ್ತಾರೆ. ಫಸ್ಟ್ ಮಾಡಿ ಸ್ಯಾರಿ ಡ್ರೇಪಿಂಗ್ ಆಗಿರ್ಬೋದು, ಏನೋ ಸಣ್ಣ ಪುಟ್ಟ ಹೆಲ್ಪ್ ಮಾಡಿ. ಆ್ಯಂಡ್ ಇವ್ರ ಜೊತೆ ಕ್ಲೈಂಟ್ಸ್ ಹೇಗಿರ್ತಾರೆ ಅದೆಲ್ಲ ನೋಡ್ಕೊಳ್ಳಿ. ಫ್ಯೂಚರಲ್ಲಿ ನಿಮ್ಗೆ ಹೆಲ್ಪ್ ಆಗೇ ಆಗುತ್ತೆ. ಸೊ ನಾನು ಇವಾಗ ಆರ್ಡರ್ಸ್ ಬಂದರೆ ಆರ್ಡರ್ಸ್ಗೆ ಹೋಗ್ತೀನಿ. ನಾನು ಮಾಸ್ಟರ್ಸ್ ಮಾಡ್ಕೊಂಡಿದ್ದೆ. ಆರ್ಡರ್ಸ್ ಬಂದಾಗ ಕಾಲೇಜ್ ಲೀವ್ ಹಾಕೊಂಡು ಆರ್ಡರ್ಸ್ ಮಾಡ್ತಾ ಇದ್ದೆ. ಸೊ ಅವ್ರಿಗೆ ಆರ್ಡರ್ಸ್ ಇದ್ದಾಗ ನಾನು ಹೋಗ್ತೀನಿ, ನನ್ನ ಆರ್ಡರ್ಸ್ ಇದ್ದಾಗ ಅವ್ರಿಗೆ ಬರ್ತಾರೆ. ಹೀಗೆ ಅವ್ರು ನನಗೆ ನನ್ನ ಬ್ಯಾಚಲ್ಲೇ ನನ್ನ ಫ್ರೆಂಡ್ ಆಗಿದ್ದು. ಸೊ ಏನೇ ಚಿಕ್ಕ ಪುಟ್ಟ ವರ್ಕ್ ಅದು ಎಷ್ಟೇ ಕಮ್ಮಿಗೆ ಒಪ್ಕೊಂಡಿದ್ರು ಇಬ್ಬರ ಜೊತೆಗೆ ಹೋಗ್ತೀವಿ, ಮಾಡೇ ಮಾಡ್ತೀವಿ. ಸೊ ಇದುವರೆಗೂ ಯಾವುದೂ ಕಂಪ್ಲೇಂಟ್ಸ್ ಬಂದಿಲ್ಲ. ನಮ್ಮದು ಮೇಕಪ್ ಚೆನ್ನಾಗಿಲ್ಲ, ಇದು ಚೆನ್ನಾಗಿದೆ, ಹೇರ್ ಸ್ಟೈಲ್ ಚೆನ್ನಾಗಿಲ್ಲ, ಆ ಥರ ಬಂದಿಲ್ಲ. ಸೊ ನೀವು ನಿಮ್ಮ ಬ್ಯಾಚಲ್ಲಿ ಎಷ್ಟು ಜನ ಇದ್ದೀರಾ, ಒಬ್ರು ಹೆಲ್ಪ್ ಮಾಡಿ. ಇವಾಗ ನಾನೇ ಒಬ್ಬರೇ ಮಾಡಬೇಕು, ನನಗೆ ಕಾಸು ಬರಬೇಕು. ಇವಾಗ ನಮ್ಗೆ 2000 ಸಿಕ್ಕಿದ್ರು ನಾವು 1000 ಮಾಡ್ಕೊತೀವಿ. ಅವ್ರದ್ದೇ ಮೇಕಪ್ ಆಗಿರಲಿ, ನನ್ನ ಹೇರ್ ಸ್ಟೈಲ್ ಆಗಿರಲಿ. ಅವ್ರು ಮೇಕಪ್ ಅಷ್ಟು ಇನ್ವೆಸ್ಟ್ ಮಾಡಿ ಅವ್ರ ಪ್ರಾಡಕ್ಟ್ಸ್ ಇನ್ವೆಸ್ಟ್ ಮಾಡಿದ್ರು ಅವ್ರು 1000 ತೊಗೊಂಡು ನಂಗೆ 1000 ಕೊಡ್ತಾರೆ. ಆ ಥರ ಅದೆಷ್ಟೇ ಕಮ್ಮಿದಾಗಿರಲಿ. ಸೊ ಹಿಂಗೆ ನಾವು ಒಂದು ಬಾಂಡ್ ಇಟ್ಕೊಂಡಿದ್ದೀವಿ. ನಾವು ಕಲಿತು 3 years ಆದ್ರೂ ಮ್ಯಾಮ್ ನಮ್ಗೆ ಇನ್ನೂ ಕರೀತಿದ್ದಾರೆ. ಬೇರೆ ಸ್ಟೂಡೆಂಟ್ಸ್ನ ಕರಿತಿರೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಕರೆದಿದ್ರು ಬೇರೆಯವ್ರು ಬರಬೇಕಿತ್ತು, ಬಟ್ ಅವ್ರು ಬಂದಿಲ್ಲ. ನಾವು ಬಂದಿದ್ದೀವಿ ಅಂದರೆ ಆ ಬಾಂಡೇಜ್ ಇನ್ನೂ ನಮ್ಮಲ್ಲಿ ಹಾಗೆ ಇದೆ. ಸೊ ಆ ರೀತಿ ನಮ್ಮ ಬಾಂಡ್ನ ಉಳಿಸ್ಕೊಂಡಿದ್ದೀವಿ ನಾವು. ಸೊ ದ್ಯಾಟ್ಸ್ ಆಲ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಾನು ನಮ್ಮ ಅಪ್ಪ ಅಮ್ಮ ಫಸ್ಟ್ ಒಪ್ಪಿರಲಿಲ್ಲ ನಾನು ಡಿಗ್ರಿ ಆದಮೇಲೆ ಮೇಕಪ್ ಚೂಸ್ ಮಾಡ್ತೀನಿ ಅಂದಾಗ. ಹೆಂಗೋ ಒಂದು ಫೈಟ್ ಮಾಡಿ ನಮ್ಮ ಮನೇಲಿ ಒಂದು ಫೀ ಅಮೌಂಟ್ನ ಈಸ್ಕೊಂಡು ಚಾಲೆಂಜ್ ಮಾಡಿಕೊಂಡು ನಿನಗೊಂದು 1 year ಕೊಡ್ತೀನಿ, ಪ್ಲೀಸ್ ನನಗೆ ಇದೊಂದು ಮಾಡೋಕ್ಕೆ ಬಿಟ್ಬಿಡಿ ನನ್ನ ಅಂತ ಅಂದ್ಬಿಟ್ಟು ಕೇಳಿಕೊಂಡು ಮೇಕಪ್ ಆರ್ಡರ್ಸ್ ಎಲ್ಲ ಮಾಡಿ ಆ ಅಮೌಂಟ್ನ ನಾನು ಕೊಟ್ಬಿಟ್ಟೆ 1 yearಗೆ. ಸೊ ಆ್ಯಂಡ್ ಸ್ಟಾರ್ಟಿಂಗಲ್ಲೇ ಒಂದು ಸ್ವಲ್ಪ ಪ್ರಾಡಕ್ಟ್ಸ್ ಮೇಲೆ 50 ಅಂದರೆ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಿಲ್ಲ, ಕಮ್ಮಿನೇ ಇನ್ವೆಸ್ಟ್ ಮಾಡಿದೆ. ಫಸ್ಟೇ ನಿಮಗೆ ಬ್ರೈಡಲ್ ಆರ್ಡರ್ಸ್ ಎಲ್ಲ ಬರಲ್ಲ. ಸಿಂಪಲ್ ಆರ್ಡರ್, ಸಿಂಪಲ್ ಮೇಕಪ್, ನಾನ್ ಬ್ರೈಡಲ್ಸೇ ಬರೋದು. ಸೊ ಅದನ್ನು ಮಾಡಿಕೊಂಡು ಸಿಂಪಲ್ ಮೇಕಪ್ ಅಂದರೆ ಬೇಸಿಕ್ ಸಿಂಪಲ್ ಮೇಕಪ್ ಕಿಟ್ ಬೇಕಾಗಿರುತ್ತೆ. ಸೊ ಅದರಲ್ಲಿ ನಾನು ಸಿಂಪಲ್ ಮೇಕಪ್ ಮಾಡಿಕೊಂಡು ಆಮೇಲೆ ಬ್ರೈಡಲ್ ಇದರಲ್ಲಿ ಇನ್ವೆಸ್ಟ್ ಮಾಡಿದೆ. ಸೊ ನನಗೆ ಅವಾಗ ಒಟ್ಟಿಗೆ ದುಡ್ಡು ಹಾಕ್ಬಿಟ್ನಲ್ಲ, ರಿಟರ್ನ್ಸ್ ಏನೂ ಬರ್ತಿಲ್ಲ ಅಂತ ಏನು ಅನಿಸಿಲ್ಲ. ಸೊ ಹಂಗಂಗೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋದೆ. ಇವಾಗ ನಾರ್ಮಲ್ ಏನಾದ್ರು ಆರ್ಡರ್ಸ್ ಬಂದರೆ ಇವಾಗೆಲ್ಲ ಇನ್ವೆಸ್ಟ್ಮೆಂಟ್ ಎಲ್ಲ ಮುಗೀತು, ಎಲ್ಲ ಪ್ರಾಫಿಟ್ ಆಗ್ತಾ ಇದೆ. ಇವಳು ನನ್ನ ಮಗಳು ಒಂದೇ ದಿನ ಹುಟ್ಟಿದ್ದು, ಒಂದೇ ಇಯರ್. ಸೊ ಇಬ್ಬರು ಸೇಮ್. ಸೊ ಯಾವಾಗಲೂ ಅವಳನ್ನ ನನ್ನ ಮಗಳ ಥರನೇ ನಾನು ಫೀಲ್ ಮಾಡ್ತೀನಿ. ಹೌದಲ್ಲ? ನಾನು ಎಷ್ಟೊಂದು ಜನದ ಹತ್ರ ಟೆಸ್ಟಿಂಗ್ ಕೆಲಸ ಇದ್ರೆ ಹೇಳಿ, ಟೆಸ್ಟಿಂಗ್ ಕೆಲಸ ಇದ್ರೆ ಹೇಳಿ ಅಂತ ಎಲ್ಲರಿಗೂ ಕೇಳ್ತಾ ಇರ್ತೀನಿ. ಬಿಕಾಸ್ ಐ ವಾಂಟ್ ಹರ್ ಟು ಬಿ, ಅವ್ರ ತಂದೆ ತಾಯಿ ಆಸೆ ಅಂತೆ ಅವಳು ಟೆಸ್ಟರ್ ಆಗಬೇಕು, ಕಂಪ್ನಿಲಿ ಕೆಲಸ ಮಾಡಬೇಕು, ಇಷ್ಟು ಓದಿಸಿದೀವಿ ಅಂತ. ಸೊ ನನಗೆ ಮೇಕಪ್ ಆರ್ಟಿಸ್ಟಲ್ಲೇ ನಾನು ಅವಳನ್ನ ಎಳಿಬೋದು. ಬಟ್ ಏನಂದರೆ ಅವ್ರ ತಂದೆ ತಾಯಿ ಆಸೆನೂ ಅವಳು ತೀರಿಸಿದ್ರೆ ಮೇಕಪ್ ಯಾವತ್ತಿಗೂ ಮಾಡ್ಬೋದು. ಸ್ಯಾಟರ್ಡೇ ಸಂಡೇಸ್ ಇರುತ್ತೆ ಯೂಶಲಿ, ಅವಾಗ ಹೋಗಿ ಮಾಡಿದ್ರೆ ಆಯಿತು. ಸೊ ದಟ್ಸ್ ಹೌ ಐ ವಾಂಟ್ ಯು ಟು ಬಿ ಸಕ್ಸಸ್ಫುಲ್ ಸಾಫ್ಟ್ವೇರ್ ಇಂಜಿನಿಯರ್ ಟೆಸ್ಟರ್.